ವಿರೋಧಿಗಳಿಗೆ ಭೀಷಣ ಪ್ರಾಯನಾದ ನಾನು ಭೀಷ್ಮಕ ಎಂಬ ಹೆಸರಿನಿಂದ ನನ್ನನ್ನು ಸಂಪ್ರದಾಯದಲ್ಲಿ ಕರೆಯುತ್ತಾರೆ. ಆದರೆ ನನ್ನ ನಿಜವಾದ ನಾಮಧೇಯ ಹಿರಣ್ಯರೋಮ. ನಾಡಿನ ಸಮಸ್ತರಿಗೆಲ್ಲರಿಗೂ ಒಂದು ಚಿನ್ನವಾದ ಸಂಬಂಧವನ್ನು ಊರ್ಜಿತಗೊಳಿಸಲು ಬಹಳಷ್ಟು ಪ್ರಯತ್ನಿಸುತ್ತಿದ್ದೇನೆ. ನನಗೆ 5 ಮಕ್ಕಳು: ಋಕ್ವೇಷ, ಋಕ್ಮಮಾಲಿ, ಋಕ್ಮರಥ, ಋಕ್ಮಬಾಹು ಹಾಗೂ ಋಕ್ಮ. ಹೀಗೆ 5 ಪುತ್ರರತ್ನವನ್ನು ನಾನು ಹೊಂದಿದ್ದೇನೆ. ಹಾಗೆ ಕುಲದೀಪಿಗಳಾದಂತಹ ರುಕ್ಮಿಣಿ ಎಂಬ ಮಗಳನ್ನು ಹೊಂದಿದ್ದೇನೆ. ಧೈರ್ಯಶಾಲಿಯಾದಂತಹ ಶಕ್ತಿಶಾಲಿಯಾದಂತಹ ನನ್ನ ಮಕ್ಕಳು ಹಾಗೂ ಸೈನ್ಯ ಇರುವಾಗ ನಮಗೆ ಯಾವ ಕಾರಣಕ್ಕೂ ವಿರೋಧಿಗಳ ಭಯವಿಲ್ಲ. ಈಗ ನನಗೆ ಕಾಡುತ್ತಿರುವುದು ಒಂದು ಸಮಸ್ಯೆ. ಇದು ಸಮಸ್ಯೆ ಅಲ್ಲ, ಒಂದು ವಿಷಯ. ನನ್ನ 5 ಮಕ್ಕಳು ಭುಜಬಲ ಹೊಂದಿರುವಂತಹವರು ತ್ರಿಜಗವನ್ನು ಆಳಬಲ್ಲವಂತವರ ಬಗ್ಗೆ ನನಗೆ ಯಾವ ಚಿಂತೆಯೂ ಇಲ್ಲ. ಚಿಂತೆ ಇರುವಂತದ್ದು ನನ್ನ ಮಗಳ ಬಗ್ಗೆ. ಅವಳಿಗೀಗ ರುಕ್ಮಿಣಿಗೀಗ 16 ತಿಂಗಳಿದೆ. ಪ್ರಾಪ್ತ ವಯಸ್ಕರಾಗಿದ್ದಾಳೆ. ಹಾಗಾಗಿ ಅವಳನ್ನು ವಿವಾಹ ಮಾಡಬೇಕಾದ್ದು ತಂದೆಯಾದ ನನ್ನ ಹೊಣೆಗಾರಿಕೆ. ಹಾಗಾಗಿ ಹೇಗೆ ಒಂದು ರತ್ನವನ್ನು ಚಿನ್ನದ ಚೌಕಟ್ಟಿನಲ್ಲಿ ಇಟ್ಟರೆ ಒಂದು ಸುಂದರವಾಗಿರುತ್ತದೆಯೋ ಹಾಗೆ ಪುತ್ರಿಕಾ ರತ್ನವಾದ ನನ್ನ ಮಗಳಿಗೆ ಒಂದು ಚಿನ್ನದ ಚೌಕಟ್ಟು, ಅಂದರೆ ಒಂದು ಯೋಗ್ಯ ವರನ ಮೂಲಕ ಅವಳ ಬಾಳಿ ಒಂದು ಚೌಕಟ್ಟು ಕೊಡಬೇಕಾಗಿದೆ. ಹಾಗಾದರೆ ಸರಿಯಾದ ವರ ಯಾರು? ಈಗಾಗಲೇ ಜಗದ ಅಗಲನ್ನೆಲ್ಲ ಪರಿಹರಿಸುತ್ತಾ ಬೆಳೆಯುತ್ತಿರುವಂತಹ ಕೃಷ್ಣನೇ ನನ್ನ ಮಗಳಿಗೆ ಸರಿಯಾದ ವರ ಎಂದು ನಿರ್ಧರಿಸಿದ್ದೇನೆ. ಆತನೋ ಸರಸಿಜಾಂಬಕ, ನನ್ನ ಮಗಳು ಸರಸಿಜಾಂಬಿಕೆ. ಹಾಗಾಗಿ ನನ್ನ ಮಗಳ ವಿವಾಹದ ಬಗ್ಗೆ ಮಂತ್ರಿಯೊಡನೆ ಮಾತಾಡುತ್ತಿದ್ದೆ. ಆದರೆ ಮಂತ್ರಿ ಒಂದು ಮಾತನ್ನು ಸೂಚಿಸಿದ. ರಾಜ, ಕೇವಲ ನೀನು ನಿರ್ಧಾರವನ್ನು ತಗೊಳ್ಳುವುದು ಸರಿಯಲ್ಲ. ನೀನು ಬೆಳೆದಿದ್ದಿ, ಮಕ್ಕಳು ಬೆಳೆದಿದ್ದಾರೆ. ಮಕ್ಕಳ ಮಗನಾದ ರುಕ್ಮನಲ್ಲಿ ಒಂದು ಮಾತನ್ನು ಹೇಳು ಅಂತ ಹೇಳಿದ. ಹಾಗಾಗಿ ಮಂತ್ರಿಯಲ್ಲಿ ನಾನು ಹೇಳಿ ಕಳುಹಿಸಿದ್ದೇನೆ. ಮಗನ ನಿರೀಕ್ಷೆಯಲ್ಲಿರುತ್ತೇನಂತೆ. ಯೌವನದಲ್ಲಿ ಅಧಿಕಾರ ಸಲ್ಲದು, ಇದರಿಂದ ಅನಾಹುತವೇ ಆಗುತ್ತದೆ. ಹಾಗಾಗಿ ನಿನ್ನನ್ನು ಒಂದು 4 ಕೂದಲು ಬೆಳ್ಳಗಾಗಲಿ, ಆಮೇಲೆ ಅಧಿಕಾರ ಕೊಡುತ್ತೇನಂತೆ. ಒಮ್ಮೆ ಅಧಿಕಾರವನ್ನು ಕೊಟ್ಟು ನೋಡಿ ಅಪ್ಪ, ನಾನು ಏನ್ ಮಾಡ್ತೇನೆ ಗೊತ್ತಿರುವುದಿಲ್ಲ. ಅದಕ್ಕೆ ನಿನಗೆ ಅಧಿಕಾರ ಕೊಡುವುದಿಲ್ಲ. ಅಪ್ಪ, ನಿನ್ನನ್ನು ಕರೆಯಲು ಒಂದು ಮುಖ್ಯವಾದ ಕಾರಣವಿದೆ. ಏನಪ್ಪ ಅದು? ತರಳಗೆ
ಈಕೆಗೆ ಪೋಲ್ವರೆಂದನುತ ಕೃಷ್ಣನಿಗೆ ಪೋಲ್ವರೆಂದನುತ ಅಹಿತಿಯನ್ನು ಮನ್ಮನದಿ ಹರಿಯನು ಕರೆಸಿ ಬಿಸಜಾಂಬನಿಯವರಿಗರೆ ಬಿಸಜಾಂಬನಿಯವರಿಗರೆ ಹರುಷದಿ ಪ್ರಾರ್ಥಿಸಲು ನೀನೆಂಬೆ ಏನರು ಕಳಿಸಿದ ಕಾರಣ ಗೊತ್ತಾಗಲಿಲ್ಲ ಅಪ್ಪ. ನಿನ್ನ ತಂಗಿಗೆ 16 ವರ್ಷಗಳಾಗಿವೆ. ಹಾಗಾಗಿ ಆಕೆಗೆ ವಿವಾಹ ಮಾಡುವುದು ಹಿರಿಯರಾದ ನನ್ನ ಹಾಗೂ ನಿನ್ನ ಹೊಣೆಗಾರಿಕೆಯಾಗಿದೆ. ಅಪ್ಪ ಅದಕ್ಕೆ ಯಾಕೆ ಯೋಚನೆಯನ್ನು ಮಾಡುವುದಪ್ಪ? ಮಕ್ಕಳಿಗೆ ಮಕ್ಕಳಿಗೆ ಮದುವೆ ಮಾಡುತ್ತೇವೆ ಅಂತ ಹೇಳಿದ್ರೆ ಸಾಕು, ಹಾ. ಸರದಿಯ ಸಾಲಿನಲ್ಲಿ ಹೊರಟು ಬಂದು ನಿಲ್ಲುತ್ತಾರೆ. ಅದರ ಅಗತ್ಯ ಇಲ್ಲ ಮಗು. ಮತ್ತ್ಯಾಕಪ್ಪ? ಸರದಿ ಸಾಲಲ್ಲಿ ಯಾರನ್ನೂ ಕರೆಸುವ ಅಗತ್ಯ ಇಲ್ಲ. ಯಾಕೆ? ಈಗಾಗಲೇ ನಾನು ಓರ್ವನನ್ನು ನೋಡಿದ್ದೇನೆ. ನೋಡಿದ್ದೀರಿ? ಹೌದು, ಯಾರದು? ಆತನೇ ಮಹಾ ಭಕ್ತ ಶ್ರೀಕೃಷ್ಣ. ಜಗತ್ತನ್ನೇ ಫಳಿ ಫಳಿ ಬಳ್ಳಿರ ಬಳ್ಳಿರ ಬಳ್ಳಿರ. ನಿನಗೂ ಸಂತೋಷವಾಯಿತೆ ಮಗನ ಬಾಯಲ್ಲಿ ಬಳಿರೆ ಬಳಿರೆ ಎಂಬುದು ಯಾವ ಅಪ್ಪನಿಗೆ ಸಂತೋಷವಾಗುವುದಿಲ್ಲ ಹೇಳಲು. ನಿಮಗೆ ಈ ಆಲೋಚನೆ ಬರುವುದಕ್ಕೆ ಅಥವಾ ಸಂಬಂಧ ಮಾಡುವುದಕ್ಕೆ ಹಾ. ಹೇಗಾದ್ರೂ ಮನಸ್ಸು ಬಂತು ಅಪ್ಪ. ಎಷ್ಟು ಒಳ್ಳೆಯ ಸಂಬಂಧ ಅಲ್ವೇ ಮಗನೇ? ಹಾ? ಕೃಷ್ಣನಂದು ದನ ಕಾಯುವ ಕುಲ, ಓ. ಎಲ್ಲರೂ ಹುಡುಗನಾದ ಹಾ. ನಾವು ರಾಜಮನೆತನದವರು. ಹಾ. ದನ ಕಾಯುವ ಹುಡುಗನಿಗೆ ನಮ್ಮರು ಪುಣ್ಯವನ್ನು ಕೊಡುವುದು ಸಲ್ಲದು. ಈ ಸಂಬಂಧ ಬೇಡವೇ ಬೇಡ ಮಗು, ಅಪ್ಪ. ದನ ಕಾಯುವುದು ಒಂದೇ. ಅಂದ್ರೆ ಗೋವು. ಗೋವು ಅಂದ್ರೆ ಭೂಮಿ ಎಂಬ ಅರ್ಥವೂ ಇದೆ. ಅಂದ್ರೆ ಭೂಮಿಯನ್ನು ಕಾಯುವವನು ಕೃಷ್ಣ. ಅಂತಹ ಕೃಷ್ಣನಿಗೆ ನಿನ್ನ ತಂಗಿಯನ್ನು ಕೊಟ್ಟರೆ ಅವಳ ಬಾಳು ಉದ್ಧಾರವಾಗದಿದ್ದಿದೆ. ನಿಮ್ಮ ಭಗವಂತನ ನಡೆತೆ
ಹ. ಕೃಷ್ಣನ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ಹ. ಆ ಯಶೋದೆಯ ಮಡಿಲಿನಲ್ಲಿ ಬೆಳೆದ ಕೃಷ್ಣ, ಹ. ಗೋಪಿಕೆಯರ ನಡುವೆ ಹ. ಆಡಿದ ಕೃಷ್ಣ. ಅದನ್ನು ಹೇಳುತ್ತೇನೆ. ಒಂದುಂಟು ಕಂಸ ಹ್ಮ್. ಕೃಷ್ಣನನ್ನು ಕರೆಸಿಕೊಳ್ಳುವುದಕ್ಕಾಗಿ ಹ. ಇಲ್ಲ ಹಬ್ಬವನ್ನ ಏರ್ಪಡಿಸಿದರೆ ಹೇಳಿದ್ದೆ. ನಿಮ್ಮ ದುಷ್ಟ ಹ. ಮಾವನ ಮನೆಗೆ ಹೋಗಿ ಊಟ ಮಾಡಿ ಬರುವುದನ್ನು ಬಿಟ್ಟು ಓ. ಮಾವನನ್ನೇ ಕೊಂದು ಬಂದ. ಮಾವನನ್ನು ಕೊಂದವನಿಗೆ ಮಗಳನ್ನ ಕೊಡಲಿಕ್ಕೆ ಮುಂದಾಗಿದ್ದೀರಿ. ಮಗು, ಹ. ಇದಕ್ಕೆ ನೀನು ಪ್ರಾಯ ಸಮರ್ಥನಾಗಿಲ್ಲ ಅಂತ ಹೇಳಿದ್ದು. ಹ್ಮ್. ಕಾರಣ ಇಷ್ಟೇ. ಹ. ನೀನು ಕಥೆಯ ಕೇವಲ ಉತ್ತರ ಭಾಗವನ್ನಷ್ಟೇ ಕೇಳಿದ್ದಿ. ಹ. ಅದರ ಪೂರ್ವಾರ್ಧವನ್ನು ತಿಳಿಸಬೇಕಿತ್ತು. ಕಂಸ ಕೃಷ್ಣನನ್ನು ಕರೆದದ್ದೇ ಕೃಷ್ಣನನ್ನು ಕೊಲ್ಲುವ ಸಲುವಾಗಿ. ಹ. ಹಾಗೆಯೇ ಕೃಷ್ಣ ಆತನ ಮಾವನನ್ನು ಕೊಂದ. ಹ. ಇದರ ಒಂದು ನೀತಿ ಇದೆ, ಹ. ಅರ್ಥ ಇದೆ. ಹ. ಏನಂದರೆ ದುಷ್ಟನು ಯಾರೇ ಆಗಿರಲಿ, ಆತ ವದಾರ್ಹನಾಗಿದ್ದರೆ ಹ. ಆತನನ್ನು ಕೊಲ್ಲತಕ್ಕದ್ದು. ಹ. ಹಾಗಾಗಿ ಕೃಷ್ಣ ಹ. ಕಂಸನನ್ನು ಕೊಂದಿದ್ದಾನೆ. ಮಾವನನ್ನು ಕೊಂದಂತವನಿಗೆ ನಿಮ್ಮ ಮಗಳನ್ನು ಕೊಡಲಿಕ್ಕೆ ಮುಂದಾಗಿದ್ದೀರಿ. ಹಾ. ಮದುವೆ ಮುಗಿಯುವುದರ ಒಳಗಾಗಿ ಹ್ಮ್. ನಿಮ್ಮದೊಂದು ವೈಕುಂಠ ಸಮಾರಂಭ ಆಗುತ್ತಾ? ಮಗು, ಅಪ್ಪ, ಹೇಳು. ಹ, ಅಷ್ಟೇ ಅಲ್ಲ, ಕೇಳಿದಿಲ್ವೋ ನಿನ್ನ ಭಗವಂತ ಚಿಕ್ಕವನಿರುವಾಗ ಗೋಪಿಕೆಯರ ಹಿಂದೆ ಹೋಗುವುದೇನು, ಅವರ ಜೊತೆ ಸರಸವಾಡುವುದೇನು, ಹಾ. ಅವರ ಜಡ ಎನ್ನುವುದೇನು, ಹಾ. ಒಂದು ಕಣ್ಣನ್ನು ಮುಚ್ಚಿ ಬಿಡುವುದೇನು ಕೇಳಲಿಲ್ಲವೋ? ಮಗು, ಕೃಷ್ಣನಿಗೆ ಹಾ. ರುಕ್ಮಿಣಿಯನ್ನ ಕೊಟ್ಟರೆ ರುಕ್ಮಿಣಿಗೆ ಕಣ್ಣೀರೇ ಗತಿ ಹೊರತು ಬೇರೆ ಏನೂ ಇಲ್ಲ. ಹಾಗಲ್ಲ ಮಗು. ಹ್ಮ್. ಆ ಗೋಪಿಕೆಯರೆಲ್ಲರೂ ಹಾ. ನಾನು ನೀನು ನೋಡುವಂತಹ ಸಾಮಾನ್ಯ ಸ್ತ್ರೀಯರಲ್ಲ ಅವರು. ಮತ್ತೆ ಅವರು ಯೋಗಿನಿಯರು. ಹಾ. ಕೃಷ್ಣನ ಯಥಾರ್ಥಕ್ಕೆ ಪಾತ್ರರಾದವರು. ಹಾಗಾಗಿ ಅವರೆಲ್ಲರೂ ಕೃಷ್ಣನ ಒಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ಆತನ ಮಾಡಿದ್ರಲ್ಲಿ ಅಥವಾ ಗೋಪಿಕೆಯನ್ನು ಮಾಡಿಸಿಕೊಂಡಿದ್ರಲ್ಲಿ ಯಾವ ತಪ್ಪೂ ಇಲ್ಲ. ಆಯಿತು, ಅದನ್ನ ಬಿಡೋಣ. ಹಾ. ನಿಮ್ಮ ಭಗವಂತನ ಆಹಾರ ವಿಹಾರಗಳ ಹೇಗುಂಟು ಬಲ್ಲಿರ? ಬೆಕ್ಕಿನ ಬೆರದೊಳು ಪಾಲ್ಮಗರೆಲ್ಲವ ನೆಕ್ಕುವ ಶೀಲಗಳು. ಬೆಕ್ಕಿನ ತೆರದೊಳು ಬೆಕ್ಕಿನ ತೆರದೊಳು ಬೆಕ್ಕಿನ ತೆರದೊಳು ನೆಕ್ಕುವ
ನಿಮ್ಮ ಕೃಷ್ಣನಿಗೆ ಹಾ. ನನ್ನ ಗೋಪನ ಮನೆಯಲ್ಲಿ ಹಾ. ಹಾಲು ಮೊಸರು ಬೆಣ್ಣೆ ಹಾ. ತುಪ್ಪ ಹಾ. ಯಾವುದಕ್ಕೂ ಕೊರತೆ ಇರಲಿಲ್ಲ. ಹೇಳಿದ್ದೇವೆ. ಆದರೂ ನಿಮ್ಮ ಕೃಷ್ಣ ಮಾಡಿ ತೊಂದರೆ. ಹಾ. ಪಕ್ಕದ ಮನೆಯವರ ಹಾ. ಅಲ್ಲಿಗೆ ಹೋಗಿ ಹಾಲು ಮೊಸರನ್ನು ತಿನ್ನುವುದು, ಹಾ. ಅಲ್ಲಿ ಹಾಳು ಮಾಡಿ ಬರುವುದು, ಹಾ. ಇದೇ ನಿಮ್ಮ ಕೃಷ್ಣನ ಕೆಲಸ. ಹಾ. ಹೀಗಿರುವಾಗ ಹಾ. ಅವನಿಗೆ ನಮ್ಮ ಕೃಷ್ಣ ರುಕ್ಮಿಣಿಯನ್ನ ಕೊಟ್ಟರೆ ಅವಳ ನಮ್ಮನಿಯಿಂದ ಇರಲು ಸಾಧ್ಯವಿಲ್ಲ. ಮತ್ತೊಂದುಂಟು, ಅವನು ಯಾವಾಗಲೂ ನಮ್ಮ ಮನೆಯಲ್ಲಿ ಊಟವನ್ನೇ ಮಾಡುವುದಿಲ್ಲ. ಯಾವಾಗಲೂ ಪಕ್ಕದ ಮನೆಯವರ ಊಟಕ್ಕೆ ನೋಡುತ್ತಿರುವವನು. ಹಾಗಾಗಿ ಈ ಸಂಬಂಧ ಬೇಡವೇ ಬೇಡ ಅಪ್ಪ. ಮಗು, ಅಪ್ಪ, ಮನೆಯಲ್ಲಿ ಸಿದ್ಧಪಡಿಸಿದ ಯಾವುದೇ ಪಾಕವಾಗಿರಲಿ ಅದನ್ನು ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಅದನ್ನು ಸ್ವೀಕರಿಸುವಂತದ್ದು ಆಸ್ತಿಕರ ನಂಬಿಕೆ. ಅಂತಹದ್ರಲ್ಲಿ ಭಗವಂತನಾದ ಶ್ರೀಕೃಷ್ಣನೇ ಮನೆ ಮನೆಗೆ ಹೋಗಿ ಅಲ್ಲಿ ತಯಾರಿಸಿದ ಆಹಾರವನ್ನು ಹಾಲನ್ನು ಮೊಸರನ್ನು ಉಣ್ಣುತ್ತಾನಂದ್ರೆ ಆಹಾ, ಅವರೆಲ್ಲ ಎಷ್ಟು ಪುಣ್ಯವಂತರಿರಬಹುದು. ಇರಲಿ, ನೀವು ಏನೇ ಹೇಳಿ ಅಪ್ಪ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಇರಲಿ ಮಗು. ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಡುವುದಕ್ಕೆ ನಾನು ಅಲ್ಲೇ. ಹಾಗಾದರೆ ಇಷ್ಟೆಲ್ಲ ಹೇಳಿದರೂ ನಿನಗೆ ಕೃಷ್ಣ ಒಪ್ಪಿಗೆ ಇಲ್ಲ ಅಂತಾದರೆ ನೀನು ಕೃಷ್ಣನಿಗಿಂತ ಉತ್ತಮವಾದವನನ್ನು ಅಥವಾ ಕೃಷ್ಣನನ್ನೇ ಮೀರಿಸುವಂತವನನ್ನು ಯಾರನ್ನಾದರೂ ನೋಡಿದ್ದರೆ ಅಥವಾ ಅಂತವರು ನಿನ್ನ ಮನಸ್ಸಿನಲ್ಲಿದ್ದರೆ ಹೇಳಬಹುದಾ? ಇದ್ದಾನೆ ಅಪ್ಪ. ಯಾಕೆ ಅಪ್ಪ ಅದಕ್ಕೆ ಯೋಚನೆ ಮಾಡುವುದು? ಇದ್ದಾನೆ ಶಿಶುಪಾಲ ಎಂದು. ಶಿಶುಪಾಲ. ಅವನ ಹೆಸರೇ ಶಿಶುಪಾಲ. ಓ. ಎಲ್ಲರನ್ನು ಶಿಶುಗಳಂತೆ ನೋಡಿಕೊಳ್ಳುವವನು. ಅವನಿಗೆ ನಮ್ಮ ರುಕ್ಮಿಣಿಯನ್ನ ಕೊಟ್ಟರೆ ನಮ್ಮ ರುಕ್ಮಿಣಿ ಸಂತೋಷದಿಂದ ಇರುತ್ತಾಳೆ. ಮಗು, ಅಪ್ಪ, ನೀನು ಆಸ್ಥಾನಕ್ಕೆ ಬಂದಾಗ ಒಂದು ಮಾತು ಹೇಳಿದ್ದೆ, ಹ, ಅಪ್ಪ ಅಧಿಕಾರವನ್ನು ಬಿಡಿ, ನಾನೇ ಮುಂದುವರಿಸುತ್ತೇನೆ ಎಂದು. ಇರಲಿ, ಈ ರುಕ್ಮಿಣಿಯ ವಿವಾಹವನ್ನು ಈ ಹೊಣೆಗಾರಿಕೆಯನ್ನು ನಿನಗೆ ಬಯಸುತ್ತಿದ್ದೇನೆ. ಆದರೆ ನೆನಪಿರಲಿ, ನಾವು ಹೆಣ್ಣಿನ ಕಡೆಯವರು ಯಾವುದೇ ಕಾರಣಕ್ಕೂ ಸ್ಥಿಮಿತ ಮೀರಿ ವರ್ತಿಸದಿರೋ, ನಾವು ಯಾವಾಗಲೂ ತಗ್ಗಿ ಬಗ್ಗಿ ನಡೆಯಬೇಕಾದವರು. ಆಗುವ ಕಾರ್ಯವನ್ನು ಯಶಸ್ಸಿನಿಂದ ಪೂರ್ಣಗೊಳಿಸಿ ಇದ್ದೇವೆ. ಅದಕ್ಕೆ ಚಿಂತಿಸುವ ಅಗತ್ಯ ಇಲ್ಲ. ದಾರಿಯ ಹೊತ್ತಿಗೆ ಹೇಳಿ ಕಳಿಸ್ತೇನೆ. ಒಂದು ದಾರಿ ಅರ್ಥ ಸಾಕು. ಶುಭವಾಗಲಿ ಮಗನಿಗೆ. ವಂದಿಸ್ತಾ ಇದ್ದೇನೆ ಅಪ್ಪ. ಸ್ವಾಮಿ, ಅಂತೂ ಇಂತೂ ಒಂದು ಹೊಣೆಗಾರಿಕೆ ನನ್ನ ಪಾಲಿಗೆ ಆಯ್ತು ನೋಡಿ. ಈ ಹೊಣೆಗಾರಿಕೆಯನ್ನು ಹೇಗೆ ನಿಭಾಯಿಸ್ತೇನೆ ಗೊತ್ತುಂಟಾ? ಯಾರಲ್ಲೇ ಗೊತ್ತಾ? ಹೊರಡು. ಏ, ಇಲ್ಲ. ಎಲ್ಲಿಗೆ ಕೇಳೋದು ಬೇಡವೇನಾ? ಈಗಲೇ ಕೇಳಿಕೆ ಹೋಗು. ಏ, ಇಲ್ಲ. ಯಾಕಾಗಿ ಅಂತ ಕೇಳೋದು ಬೇಡವೇನಾ? ನಾನು ಅಧಿಕ ಪ್ರಸಂಗಿಯ. ಒಂದು ಕೆಲಸವನ್ನು ಮಾಡು. ಅಲ್ಲಿ ಪತ್ರವನ್ನೆಲ್ಲ ಬರೆದಿಟ್ಟಿದ್ದೇನೆ, ತೆಗೆದುಕೊಂಡು ಬಾ. ಜೋಪಾನ ಮಾಡು. ಈ ಪತ್ರವನ್ನ ಚೇರಿ ದೇಶದ ಹೊರಗೆ ಹೋಗಿ ತಲುಪಿಸಬೇಕು. ಅಲ್ಲಿ ನನ್ನ ಮಿತ್ರ ಶಿಶುಪಾಲನಿದ್ದಾನೆ, ಅವನಿಗೆ ಕೊಡಬೇಕು. ಹೊರಡು. ಏ, ಬನ್ನಿಯ. ವಿಷಯ ಅಂತ ಹೇಳುವುದು ಬೇಡವಲ್ಲ? ಒಂದು ಕೆಲಸವನ್ನು ಮಾಡಬೇಕು. ನನ್ನ ತಂಗಿಯ ಬಗ್ಗೆ ವರ್ಣನೆಯನ್ನು ಮಾಡಬೇಕು. ಹ, ಅಷ್ಟೇ ಅಲ್ಲ, ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುವುದಾಗಿ ನಿಶ್ಚಯಿಸಿದ್ದೇವೆ. ನನಗೆ ರಾಜಕುಮಾರಿ ಬೇಡವಾಗಿತ್ತು, ಆದ್ರೂ ನೀವು ಕೊಡುವುದಾದ್ರೆ ಮದುವೆ ಆಗ್ತದೆ. ಏ, ಈ ಮಾತನ್ನ ನನ್ನ ಮಾತಾಗಿ ಶಿಶುಪಾಲನಿಗೆ ಹೇಳಬೇಕು. ಈಗಲೇ ತಡ ಮಾಡಬೇಡ, ಸಮಯ ಬಹಳವಾಗಿದೆ. ಹೋಗು, ಹೊರಡು. ಮದುವೆ ಜವಾಬ್ದಾರಿಯನ್ನು ಹೊತ್ತಂತಹ ನಾನು ಒಂದು ಹೊಣೆಗಾರಿಕೆಯನ್ನು ಮುಗಿಸಿದ್ದೇನೆ. ಇಲ್ಲಿ ಹೊಣೆಗಾರಿಕೆ ತುಂಬಾ ಉಂಟು, ಅದರಲ್ಲಿ ಕಾರ್ಯನಿರತನಾಗಿರುತ್ತೇನೆ. ಇದ್ದನಂದ
ಆದರೆ ನನ್ನ ಪಾಲಿಗೆ ನನ್ನ ಅಣ್ಣನೇ ನನ್ನ ಬಾಳಿನ ಮುಳುವಾಗಿ ಬಿಟ್ಟರಲ್ಲ. ಅವನ ಸ್ವಾರ್ಥಕ್ಕೋಸ್ಕರ ಆ ದುಷ್ಟನಾದಂತಹ ಶಿಶುಪಾಲನೊಂದಿಗೆ ನನ್ನ ಮದುವೆಯನ್ನು ನಿಶ್ಚಯಿಸಿದ್ದಾರೆ. ಇಲ್ಲ, ಯಾವ ಹೆಣ್ಣಾದರೂ ತಾನು ಮದುವೆಯಾಗಬೇಕೆಂದಿರುವಂತಹ ಕಂಡು ದೇವರಂತಿರಬೇಕು ಎನ್ನುವ ಹಾಗೆ ಆಸೆ ಪಡುತ್ತಾರೆ. ಆದರೆ ನಾನು ಹಾಗಲ್ಲ. ದೇವರನ್ನೇ ನನ್ನ ಗಂಡನಾಗಿ ಪಡೆಯಬೇಕು ಎಂದು ಆಸೆ ಹೊತ್ತವಳು. ಅಂತೆಯೇ ಆ ಶ್ರೀ ಕೃಷ್ಣನನ್ನು ನನ್ನ ಹೃದಯ ಮಂದಿರದಲ್ಲಿ ಇರಿಸಿ ಆರಾಧಿಸಿದವಳು. ಅವನನ್ನು ಹೊರತುಪಡಿಸಿ ಬೇರೆ ಯಾರನ್ನು ನಾನು ಮದುವೆಯಾಗಲಾರೆ. ಒಂದು ವೇಳೆ ಮದುವೆ ಆದದ್ದೇ ಹೌದು ಅಂತಾದರೆ ಖಂಡಿತವಾಗಿಯೂ ಜೀವಂತವಿರಲಾರೆ. ಆದರೆ ಇದನ್ನು ನನ್ನ ಅಣ್ಣನಿಗೆ ಹೇಳಿದರೆ ಆತ ಕೇಳುವ ಪರಿಸ್ಥಿತಿಯಲ್ಲಿ ನಾನೇನು ಮಾಡಲಿ? ಯಾರಿದ್ದಾರೆ ನನಗೆ? ಯಾರಿದ್ದಾರೆ? ನನ್ನ ಅಣ್ಣ ನನ್ನ ಬದುಕನ್ನು ರೂಪಿಸುತ್ತಾನೆ ಅಂತ ನೋಡುತ್ತಾ ಇದ್ದರೆ ಖಂಡಿತವಾಗಿಯೂ ಆಗುವುದಿಲ್ಲ. ಆತ ಕೇಳುವವನಲ್ಲ. ಏನು ಮಾಡಲಿ ನಾನು? ಬ್ರಾಹ್ಮಣರು ಬರುತ್ತಾ ಇದ್ದಾರೆ. ಮೂಲಭೂತ ಜನರಿಗೆ ದೇವರನ್ನು ಕಾಣಿಸುವವರೆಂದರೆ ಅವರು ಬ್ರಾಹ್ಮಣರಂತೆ. ನನ್ನ ಪಾಲಿಗೆ ದೇವರಾದಂತಹ ಶ್ರೀ ಕೃಷ್ಣನನ್ನು ಕಾಣುವುದಕ್ಕೆ ಬ್ರಾಹ್ಮಣರ ಸಹಾಯವನ್ನು ಕೇಳ್ತೇನಂತೆ. ರುಕ್ಮಿಣೀ ದೇವಿಯವರು ಹೌದು ಬ್ರಾಹ್ಮಣರೇ. ಕರೆದಿಯಲ್ಲಮ್ಮ ನನ್ನನ್ನು. ಕರೆದ ಕೆಲಸವೇನು ಹೇಳಿ ಶ್ರೀನಾಥಾಂಗಿ. ಕರೆದ ಕೆಲಸವೇನು ಹೇಳಿ, ಕರೆದ ಕೆಲಸವೇನು ಹೇಳಿ ಶ್ರೀನಾಥಾಂಗಿ. ಪುಣ್ಯ ಕರಿದೆ ಭಾಗ್ಯವಂತೆ ನೀನು ಶ್ರೀನಾಥಾಂಗಿ. ಪುಣ್ಯ ಕರಿದೆ ಭಾಗ್ಯವಂತೆ ನೀನು ಶ್ರೀನಾಥಾಂಗಿ. ಏನು ನಿಮ್ಮ ಮನೆಯೊಳೆಂದು ಶ್ರೀನಾಥಾಂಗಿ. ಏನು ನಿಮ್ಮ ಮನೆಯೊಳೆಂದು ಶ್ರೀನಾಥಾಂಗಿ. ಈಗ ಸ್ನಾನವನ್ನು ಮಾಡಿ ಬಂದೆ ಶ್ರೀನಾಥಾಂಗಿ. ಈಗ ಸ್ನಾನವನ್ನು ಮಾಡಿ ಬಂದೆ ಶ್ರೀನಾಥಾಂಗಿ. ಇಲ್ಲೇ ಹೊರಡ್ತಾ ಇದ್ದವನು ಸ್ನಾನವನ್ನು ಮುಗಿಸಿಕೊಂಡು ಬಂದೆ. ನೀನು ಕರೆದದ್ದು ಯಾಕೆ ಅಂತಲೇ ಗೊತ್ತಿಲ್ಲ. ಪುಣ್ಯ ಚರಿತೆ ನೀನು ಎಂತ ಯಾಕೆ ನಾವೆಲ್ಲ ಹೇಳುವುದುಂಟು. ನೀನು ನೋಡಿ ಎಲ್ಲ ಹೆಣ್ಣು ಮಕ್ಕಳು ರುಕ್ಮಿಣಿ ಅವನವಳು ಹಾಗಿರಬೇಕು. ಸಿರಿವಂತಿಗೆ ಇದೆ, ರಾಜನ ಮಗಳು, ಹಮ್ಮಿಲ್ಲ ಬಿಮ್ಮಿಲ್ಲ. ನನ್ನ ಕರೆದದ್ದು ಯಾಕೆ? ಬ್ರಾಹ್ಮಣರೇ, ಹ್ಮ್. ಮೂಲ
ಹ. ಕೂಸುದರು ಅಂತಲೂ ನಿಮ್ಮನ್ನು ಕರೆಸುತ್ತಾರೆ. ಹ. ಅಂತ ನಿಮ್ಮಿಂದ ಒಂದು ಸಹಾಯವಾಗಬೇಕು. ಏನು? ಕೇಳು ಭೂಮಿ ದೇವರನು ಕೇಳ ಮಾತನು ಕೇಳು ಭೂಮಿ ದೇವರನು ಕೇಳ ಮಾತನು ಆನೀಲವರ್ಣ ಶತ್ರು ಎಂದ ಅಣ್ಣರುಮ್ಮನೋ ಆನೀಲವರ್ಣ ಶತ್ರು ಎಂದ ಅಣ್ಣರುಮ್ಮನೋ ನಿನ್ನನ್ನು ನೋಡಿದ್ರೆ ಆತಂಕದಲ್ಲಿರುವ ಹಾಗೆ ಕಾಣಿಸ್ತಾ ಇದ್ದಿ. ಯಾವಾಗಿನ ಹಾಗೆ ಕಾಣಿಸ್ತಾ ಇಲ್ಲ. ಏನು ಸಮಸ್ಯೆ ಉಂಟಾ? ಲಕ್ಷ್ಮಣರೇ, ಹ. ನಿಮಗೆ ತಿಳಿದಿರಬಹುದು. ಏನು? ನನ್ನ ಅಣ್ಣನಾದಂತಹ ಋತುವ ಹ. ನನಗೆ ಮದುವೆಯನ್ನು ನಿಶ್ಚಯಿಸಿದ್ದಾನೆ. ಒಳ್ಳೆಯದು. ಒಳ್ಳೆಯದು ಅಲ್ಲ ಬ್ರಾಹ್ಮಣರೇ. ಹ. ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಮದುವೆಯನ್ನಾಕ್ಷಣ ಹ. ಸಂತೋಷದಿಂದ ಕುಡಿದು ಕುಪ್ಪಳಿಸುತ್ತಾರೆ. ಆದರೆ ನನಗೆ ಹಾಗಲ್ಲ. ಹಾಗಂತ ಮದುವೆ ಇಷ್ಟೇ ಇಲ್ಲ ಅಂತಲ್ಲ. ಮತ್ತೆ? ಮದುವೆ ಆಗುವುದಕ್ಕೆ ಆಸೆ ಉಂಟು. ಹ. ಆದರೆ ಈ ವರ ನನಗೆ ಒಪ್ಪಿಗೆ ಇಲ್ಲ ಸ್ವಾಮಿ. ಯಾರು ಅವರ? ಅದೃಷ್ಟವಾದಂತಹ ಶಿಶುಪಾಲನಿಗೆ ಮಕ್ಕಳನ್ನು ಮದುವೆ ಮಾಡ್ತಾ ಇದ್ದಾನೆ ನನ್ನ. ದೇವರೇ, ಎಂತ ಮಾಡುವುದಿಲ್ಲ? ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ಹ. ಹ. ಅದಕ್ಕೆ ನಿಮ್ಮ ಸಹಾಯ ಬೇಕು. ನನ್ನ ಸಹಾಯ ಬೇಕಾ? ಏನು ಮಾಡಬೇಕು? ನಾನು ಒಂದು ಪತ್ರದಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಬರೆದುಕೊಡ್ತೇನೆ. ಹ. ಅದನ್ನು ತೆಗೆದುಕೊಂಡು ಹೋಗಿ ಗಾರವತಿಗೆ ಆ ಶ್ರೀ ಕೃಷ್ಣನಿಗೆ ಒಪ್ಪಿಸಬೇಕು. ಅವನಿಗೆ ಕೊಡ್ಬೇಕಾ? ಹೌದು ಬ್ರಾಹ್ಮಣರೇ. ಅಷ್ಟು ಮಾತ್ರವಲ್ಲ, ಕೃಷ್ಣ ಹೇಳುವಂತಹ ಉತ್ತರವನ್ನು ಬಂದು ನನಗೆ ಹೇಳಬೇಕು. ಇಷ್ಟು ಮಾಡಿ ಸ್ವಾಮಿ. ಒಂದು ರೀತಿಯಲ್ಲಿ ಹೇಳಲ್ಲ. ಆ ರುಕ್ಮಿಣಿಗೆ ನಿಜವಾದ ನೀವು ಅದೇ ಹೇಳಬೇಕು. ನಾನು ಅವನು ನಿನ್ನನ್ನ ಮೊದಲೇ ಕೃಷ್ಣನಿಗೆ ಅಂತ ಹೇಳಿಬಿಟ್ರೆ ಕೃಷ್ಣನ ನೋಡುವ ಭಾಗ್ಯವೇ ಬರ್ತಿರ್ಲಿಲ್ಲ ನನಗೆ, ಅಲ್ವಾ? ಬೇಗ ಪತ್ರ ಕೊಡು. ಒಳಗೆ ಬನ್ನಿ, ಪತ್ರ ಕೊಡ್ತೇನೆ. ನಿಜವಾಗಿ ಹೇಳಬೇಕಾ, ನಮ್ಮ ಈ ಚೇರಿ ನಾಶ ಎನ್ನುವುದು ಪ್ರಚಾರಕ್ಕೆ
ರುಕ್ಮ, ಮಾಗಧ, ತಮ್ಮನಾದಂತಹ ದಂಡವಕ್ರ ಇವರೆಲ್ಲರ ಬೆಂಬಲ ನನಗೆ ದೊರಕಿದೆ. ನಾವೆಲ್ಲರೂ ಒಟ್ಟಿಗೆ ಇರುವುದು ಮಿತ್ರತ್ವದಿಂದ, ಆದರೆ ಅದಕ್ಕಿಂತ ಹೆಚ್ಚಿನಾಗಿ ನಾವೆಲ್ಲ ಒಟ್ಟಾಗಿರುವುದು ಶತ್ರು. ಹೇಳುವುದಕ್ಕೆ ನಮ್ಮ ಸೋದರ ಮಾವನ ಮಗನಿಗೆ ಬಿಡಿ, ಆ ಕುರಿತಾಗಿ ಹೇಳಿ ಪ್ರಯೋಜನ ಇಲ್ಲ. ನನ್ನನ್ನು ಕಾಣೋದಕ್ಕೆ ಯಾರೋ ಬಂದಿದ್ದಾರಂತೆ, ಸಭೆಗೆ ಬರು. ವೀರ ವಿಕ್ರಮ ಕಠೀರವ ಶಿಶುಪಾಲಕರಿಗೆ ಜಯವಾಗಲಿ, ಜೊತೆಗೊಂದು ಮದುವೆಯಾಗಲಿ. ಕೇಳಿ ವಿಚಾರ ಏನು? ಕೇಳಿ. ನನ್ನ ತಂಗಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ್ದೇನೆ. ಈ ಶ್ರೀಮಂತನ ಸಂಬಂಧ, ಛೀ, ಅದು ಮುಟ್ಟು ಹಾಕ್ಬಿಡ್ತೇನೆ. ನಿನ್ನ ಸಂಬಂಧ ಕೊಡುವಂತದ್ದಾರಿತ ನನಗೆ ಅಪ್ಪ. ಅಯ್ಯೋ, ಈ ಮಾತು ನನ್ನದಲ್ಲ, ರುಕ್ಮ ಪ್ರಭುಗಳದ್ದು. ರುಕ್ಮನಂತೆ? ಹಾ, ನನ್ನ ಮಿತ್ರ. ಲೀಲೆಯಿಂದ ನಿಮಗೆ ತಿಪ್ಪಣ ಕಳಿಸಿದ್ದಾರೆ. ಅವರ ತಂಗಿ ರುಕ್ಮಿಣಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ನಿಶ್ಚಯಿಸಿದ್ದಾರೆ. ಓ, ಸಂತೋಷವಾಯಿತು. ನಿಮ್ದು ಹಳೆ ಜನರು ಪುಣ್ಯನೋ ಏನೋ. ಈ ಅವರನ್ನ ಮದುವೆ ಆಗ್ತಾ ಇದ್ದೀರಿ. ಹೇಗಿದ್ದಾರೆ ರುಕ್ಮಿಣಿ ನೋಡುವುದಕ್ಕೆ? ಅಯ್ಯೋ, ಎಂತ ಚಂದ, ಕಾಮನ ಬಿಲ್ಲಿನಂತ ಹುಬ್ಬು. ಇವತ್ತು ಜೋ ಎಂದು ಶುರು ಮಾಡಿದ್ರೆ ನಾಳೆ ದೋ ಎಂದು ಮುಗಿಸ್ಬೇಕು. ಅಷ್ಟು ಚಂದ. ನಿನ್ನ ಮಾತನ್ನ ನಂಬಬಹುದೇ? ಗೊತ್ತುಂಟು, ಯಾರು ಕೇಳಿದ್ರು ಹೇಳ್ತಾರೆ, ಶಿಶುಪಾಲ ಸರಿ ಇಲ್ಲ, ಶಿಶುಪಾಲ ಸಮ ಇಲ್ಲ. ಅಂದ್ರೆ ಶಿಶುಪಾಲನಿಗೆ ಸರಿ ಸಮಾನ ಇಲ್ಲ ಅಂತ. ಹಾಗೆ ಹೇಳು. ಅದಕ್ಕೆ ಪತ್ರ ತಂದಿದ್ದೆ, ನೋಡ್ತೇನೆ. ಬೀಳ್ಸ್ಕೊಂಡು ಬಂದಿದ್ದೀಯ? ಪತ್ರ ನನ್ನ ಮಿತ್ರನದ್ದು. ಹಾ, ಹೊಡೆ!
ಹಣದ ಅನುವನ ಸಂತೋಷದಿಂದ ಬೆನ್ನನ್ನ ತಟ್ಟಿತು. ಹೊರೆಯೇ ಮಿತ್ರರೆಂದರೆ ರುಕ್ಮನಂತಿರಬೇಕು. ಮಿತ್ರತ್ವ ಎನ್ನುವುದೇ ಶ್ರೇಷ್ಠವಾದದ್ದು. ಅದನ್ನು ಮತ್ತಷ್ಟು ಶ್ರೇಷ್ಠಗೊಳಿಸುವುದಕ್ಕೆ, ಸಂಬಂಧವನ್ನು ಬೆಳೆಸುವುದಕ್ಕೆ ಮುಂದಾಗಿದ್ದಾನೆ. ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದಾನೆ. ಯಾಕೆ ಅಲ್ಲದೆ ಹೋದ್ರೆ ಯಾಕೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಹಾಗೆ ನಿಶ್ಚಯಿತವಾಗಿ ಸಾಗುತ್ತದೆ. ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ ಹಾಳಾಗುತ್ತಿದ್ದಂತಹ ರುಕ್ಮಿಣಿಯ ಬಾಳನ್ನ ಉಳಿಸಿದ ಹಾಗಾಯಿತು. ಯಾಕೆ ಅವಳ ತಂದೆ ಏನು ನಿರ್ಧರಿಸಿದ್ದ, ಯಾರಿಗೆ ಕೊಡಬೇಕು ಅನ್ನೋ ಹಾಗೆ ನಿರ್ಧರಿಸಿದ್ದ. ಕಳ್ಳ, ಚೋರ, ಕೊಲ್ಲರ ಹುಡುಗನಿಗೆ ಛೀ, ಅವಳ ಬಾಳೆ ಸರ್ವನಾಶವಾಗಿ ಹೋಗ್ತಾ ಇತ್ತು. ಆದರೆ ನನ್ನ ಮಿತ್ರ ರುಕ್ಮ ಹಾಗಲ್ಲ. ನನ್ನ ಪರಾಕ್ರಮ, ಕೀರ್ತಿ ಎಲ್ಲವನ್ನ ಲೆಕ್ಕ ಮಾಡಿ ಶಿಶುಪಾಲನೆಗೆ ನನ್ನ ತಂಗಿ ಸರಿ ಎನ್ನುವ ಹಾಗೆ ನಿರ್ಧರಿಸಿದ್ದಾರೆ. ಸರಿಯೇ ಆಯ್ತು. ನಾನೇನು ಸಾಮಾನ್ಯನವನೇ? ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮನಾದವನು, ಸಂಪತ್ತಿನಲ್ಲಿ ಕುಬೇರನಿಗೆ ಸಮನಾದವನು, ತೋಳ್ಬಲದಲ್ಲಿ ಇಂದ್ರನಿಗೆ ಸಮನಾದವನು. ಏನೋ ಗೊತ್ತಿಲ್ಲವ ನಿನಗೆ? ತಿಳಿದಿದೆಯಲ್ಲ? ಹಾಗಾಗಿ ಒಳ್ಳೆಯದಾಯ್ತು. ನಿನ್ನಿಂದ ಒಂದು ಕೆಲಸ ಆಗಬೇಕು. ಈ ಕೂಡಲೇ ಮೊದಲ ರಾತ್ರಿಗೆ ನೀನು ಹೋಗಬೇಕು. ಮಾಗದನಲ್ಲಿ ಬರುವ ಸಪ್ತಮಿಗೆ ದಿಬ್ಬಣ ಸಮೇತರಾಗಿ ನಾವೆಲ್ಲರೂ ಹೋಗಬೇಕು ಅನ್ನೋ ಹಾಗೆ ಆಹ್ವಾನ ಕೊಡುವ. ನಡೆ. ಅಯ್ಯೋ, ಎಲ್ಲೆಲ್ಲಿ ಹೋಗಬೇಕು ಏನೋ. ಈ ಮದುವೆ ಮುಗಿಲಿ, ಒಂದ್ 4 ದಿನ ರಜೆ 4 ದಿನ ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಳ್ತೇನೆ. ನೀವೆಲ್ಲ ಬನ್ನಿ. ಮತ್ತೆ ದಿಬ್ಬಣ ಸೈತರು ಬರ್ಬೇಕು. ನಾಲ್ಕನೇ ಬೇಜಾರಾಗ್ಬೇಡಿ. ರುಕ್ಮ ಯುವರಾಜರ ಪರವಾಗಿ ಕರೀತಾ ಇದ್ದೇನೆ. ಬನ್ನಿ. ಬನ್ನಿ. ಸ್ನೇಹ ಸಂಬಂಧವಾಗಿ ಪರಿವರ್ತನೆ
ಪ್ರಪಂಚವೇ ಪರಿವರ್ತನಾಶೀಲವಾದದ್ದು ಅಂದ ಮೇಲೆ ಇಲ್ಲಿ ಬದುಕುತ್ತಿರುವ ಪ್ರಾಪಂಚಿಕರು ಕೂಡ ಪರಿವರ್ತನೆಗೆ ಒಳಗಾಗುತ್ತಾರೆ ಎನ್ನುವುದೇ ಸುಸ್ಪಷ್ಟವಾದಂತಹ ವಿಚಾರ. ಒಂದು ಕಾಲದಲ್ಲಿ ಲೋಕದವರಿಂದ ಶಾಪಗ್ರಸ್ತ ವಂಶದವರು ಅಂತ ಹೇಳಿಸಿಕೊಂಡು ತಿರಸ್ಕಾರಕ್ಕೆ ಒಳಗಾದವರು ನಾವು. ಆದರೆ ನನ್ನ ಅಣ್ಣನಾದ ಬಲರಾಮನ ಸಹಾಯದಿಂದ ಆ ಶಾಪವನ್ನೇ ಸುಳ್ಳಾಗಿಸಿ ಯಾದವರಿಗೆ ಬದುಕುವ ನೆಲೆಯನ್ನ, ಸೆಲೆಯನ್ನ, ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಸ್ವಾಮಿ, ಬದುಕಿನಲ್ಲಿ ಸುಖ ದುಃಖ, ಕಷ್ಟ ಇಷ್ಟ ಇದು ಅತ್ಯಂತ ಸಹಜವಾದದ್ದು. ಸುಖ ಬಂದಾಗ ನಮ್ರತೆಯಿಂದ ಸ್ವೀಕರಿಸಿ, ದುಃಖ ಬಂದಾಗ ಧೈರ್ಯದಿಂದ ತಾಳ್ಮೆಯಿಂದ ಸ್ವೀಕರಿಸಿದರೆ, ಎದುರಿಸಿದರೆ ಬಾಳು ಬಂಗಾರವಾಗುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿನ ಜನರಿಗೆ, ಪ್ರಜೆಗಳಿಗೆ ಸಂದೇಶವನ್ನು ಕೊಟ್ಟಿದ್ದೇನೆ. ನಾನು ಹುಟ್ಟಿದ್ದು ಮಧುರೆಯಲ್ಲಿ ಆದರೂ ಕೂಡ ಬೆಳೆದದ್ದು ಗೋಕುಲದಲ್ಲಿ. ನನ್ನ ಲೀಲೆಗಳನ್ನು ಕಂಡ ಇಲ್ಲ ಪ್ರಜೆಗಳು ನನ್ನನ್ನು ಲೀಲಾಮಾಂಸಧಾರಿ ಅಂತ ಕೊಂಡಾಡುತ್ತಾ ಇದ್ದಾರೆ. ಅದೇನೇ ಇರಲಿ, ಯಾರದು ಬರ್ತಾ ಇರುವರು? ಅಲಿಗರ ಭೂಸುರ ಉಚಿತಾಸನವನ್ನು ನೀಡಿದ್ದೇನೆ. ಕರ್ತವ್ಯಕ್ಕೆ ಒಪ್ಪಿದ ಉಪಚಾರವನ್ನು ಮಾಡಿದ್ದೇನೆ. ಸ್ವೀಕರಿಸಬೇಕು ಸ್ವಾಮಿ. ಅಲ್ಲ, ಅದು ಸರಿ. ಆದ್ರೆ ಲೋಕವನ್ನ ಕಾಯಲಿಕ್ಕೆ ಅಂತ ಅವತರಿಸಿದ ಭಗವಂತ ನೀನು. ನೀನು ನಮಸ್ಕಾರ ಮಾಡುವುದು, ನೀನು ನಾನು ನಮಸ್ಕಾರ ಭೂಸುರರು ತಾವು, ಧರಣಿಯ ದೇವಿಯ ಭೂಸುರರು ತಾವು. ನಾನು ಕುಳಿತು ನೀವು ಕುಳಿತುಕೊಳ್ಳುವುದು ಸರಿಯೇ ಸ್ವಾಮಿ? ನೀವು ನಮ್ಮ ಮನೆಗೆ ಬಂದ ಅತಿಥಿಗಳು, ನೀವು ಕುಳಿತುಕೊಳ್ಳಬೇಕು. ಕುಳಿತುಕೊಳ್ಳಿ ಸ್ವಾಮಿ, ಅತಿಥಿ ಅಯ್ಯೋ ದೇವರೇ, ಈಗಲೂ ನಾನು ನಿನ್ನನ್ನೇ ಸ್ತುತಿಸಿದ್ದು. ಲೋಕವನ್ನ ಕಾಯುವವನು, ದುಷ್ಟರ ಸಂಹಾರಕ, ಶಿಷ್ಟರ ರಕ್ಷಕ, ಧರೆಗಳಿಗೆ ನಾನು ನಿಮಗೆ ನಮಸ್ಕಾರ ದೇವ್ರೇ. ಇದು ಇವತ್ತಿನ ಮುಗಿಯುವುದಿಲ್ಲ. ನೀವು ನನ್ನನ್ನು ಗುರಿಸುವುದು, ನಾನು ನಿಮ್ಮನ್ನು ಗುರಿಸುವುದು ಅಲ್ವಾ? ಅದರಲ್ಲೂ ನಿನ್ನನ್ನು ಸಮಾಧಾನ ಮಾಡ್ಲಿಕ್ಕೆ ಯಾರತ್ರೂ ಸಾಧ್ಯವಿಲ್ಲ. ಸರಿ, ಹೆಚ್ಚು ಒಂದು ನಿನ್ನ ಹೆಂಡತಿಯರ ಹತ್ರ ನಿಂತು ಬಿಟ್ರೆ ಮತ್ತೆ ಯಾರತ್ರೂ ಸಾಧ್ಯ ಇಲ್ಲ. ಸರಿ ಸ್ವಾಮಿ, ಪ್ರಪಂಚದಲ್ಲಿ ಓಡಾಡುವ ದೇವರು ಒಂದೇ ಬ್ರಾಹ್ಮಣರು. ಸತ್ಯ, ಧರ್ಮ, ನ್ಯಾಯ, ನೀತಿ ಹೀಗೆ ಧರ್ಮದ ಆಧಾರದಲ್ಲಿ, ಆಧ್ಯಾತ್ಮಿಕ ನೆಲೆಯಲ್ಲಿ, ನೈತಿಕವಾದ ಸ್ಥೈರ್ಯದಲ್ಲಿ ಜೀವನ ಮಾಡುವವರು ತಾವು ತಮ್ಮಂತವರು. ಅಂತವರು ನೀವು ಇಲ್ಲಿಗಾಗಿ ಆಗಮಿಸಿದ್ದೀರಿ ಸ್ವಾಮಿ. ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಇರುವ ನಿಮ್ಮನ್ನ ಇಲ್ಲಿಯವರೆಗೆ ನೋಡಿದ ನೆನಪು ಆಗುತ್ತಾ ಇಲ್ಲ. ನಾನಿಲ್ಲಿಯವನಲ್ಲ, ಭಾರಕ್ಕೆ ಅಲ್ಲ ಅಂತ ಸ್ಪಷ್ಟವಾಗಿ ಅರ್ಥವಾಯಿತು. ಯಾರು ತಾವು, ಯಾಕಾಗಿ ಬಂದಿದ್ದೀರಿ ಅಂತ ಹೇಳಬಹುದೇ ಸ್ವಾಮಿ? ರುಕ್ಮಿಣಿ ಅವಳೊಂದು ಪತ್ರವನ್ನು ಬರೆದಿದ್ದಾಳೆ. ಅದನ್ನ ನಿನ್ನಲ್ಲಿ ಕೊಟ್ಟು ಬಾ ಅಂತ ಹೇಳಿದ್ದಾಳೆ. ಎಷ್ಟು ಸಮಯ ಇಲ್ಲವಂತೆ, ಹಾಗಾಗಿ ಆ ಪತ್ರವನ್ನು ಕೊಡಲಿಕ್ಕೆ ಎಂದು ಬಂದಿದ್ದೇನೆ. ಈ ಪತ್ರವನ್ನು ಸ್ವೀಕರಿಸಬೇಕು. ವಿಷಯ ಈ ಪತ್ರದಲ್ಲಿ ಏನಿದೆ, ಹಾಗಾಗಿ ಅಷ್ಟೇ ಅಲ್ಲ, ಮತ್ತೆ ಆ ಪತ್ರಕ್ಕೆ ಒಂದು ಉತ್ತರ ಬರೀಬೇಕು. ಸರಿ ಆಯ್ತಾ? ಜವಾಬ್ದಾರಿ ಪತ್ರವನ್ನು ಓದಿ ಬರೀತೇನೆ. ದೂರದಿಂದ ಬಂದ ತಾವು ವಿಶ್ರಾಂತಿಯನ್ನು ಪಡೆಯಬೇಕು ಸ್ವಾಮಿ.
ನಾನು ವಿಶ್ರಾಂತಿ ಪಡಿತೇನೆ, ಕೆಲವು ಕಾಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಹಾ. ಶೀಘ್ರವಾಗಿ ಆಗ್ಬೇಕು. ಸರಿ. ಮತ್ತೆ ನೀನು ಪತ್ರ ಓದುವಾಗ ನಾನು ಇರುವುದು ಯಾಕೆ ಇರುವಾಗ ಸರಿ. ಒಂದು ಹುಡುಗ ಪತ್ರ ಬರೆದಿದ್ರೆ ನಾನು ಆ ಜಾಗದಲ್ಲಿ ಇರುವುದಿಲ್ಲ. ಇನ್ನು ಆ ಹುಡುಗಿ ಬರೆದ ಪತ್ರ ನಾನಿದ್ರು ಸರಿಯೂ ಆಗುದಿಲ್ಲ. ಸರಿ. ಹಾಗಾಗಿ ಬೇಗ ಬೇಗ ಪತ್ರ ಓದಿ ಬೇಗ ಬೇಗ ಬರೆದು ಕೊಡಬೇಕು ಪ್ರಾರ್ಥನೆ. ಆಹಾ! ದೂರದಿಂದ ಬಂದ ಪತ್ರವನ್ನ ಓದುವಾಗಲೇ ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಯಿತು. ಸ್ಪಷ್ಟವಾಗಿ ಸ್ಫುಟವಾಗಿ ರುಕ್ಮಿಣಿ ಚಂದವಾಗಿ ಪತ್ರವನ್ನ ಬರೆದಿದ್ದಾಳೆ, ವಿವರಿಸಿದ್ದಾಳೆ. ತಾನು ಯಾರು, ತನಗೇನಾಗಬೇಕು, ನನ್ನಿಂದ ಏನಾಗಬೇಕು ಎಂಬ ಎಲ್ಲ ವಿಚಾರವನ್ನ ಸ್ಪಷ್ಟವಾಗಿ ಬರೆದಿದ್ದಾಳೆ. ಇದೇ ಅಲ್ವೇ ಸ್ವಾಮಿ ಜಾಣ್ಮೆ ಎಂದರೆ. ನಮ್ಮ ಜೀವನಕ್ಕೆ ಸೃಷ್ಟಿಯ ಕಾರಣ ಬ್ರಹ್ಮನೇ ಆದರೂ ಕೂಡ ಅದನ್ನು ರೂಪಿಸಿಕೊಳ್ಳಬೇಕಾದ ನಾವೇ. ನಮ್ಮ ಜೀವನದ ಉನ್ನತಿಗೆ ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಿದರೆ ಒಳ್ಳೆಯದು ಎಂಬ ತಿಳುವಳಿಕೆ ಇದ್ದಾಗ ಏನಾಗುತ್ತದೆ ಎಂಬುದಕ್ಕೆ ರುಕ್ಮಿಣಿಯೇ ಉದಾಹರಣೆ. ಅವಳ ಧೈರ್ಯಕ್ಕೆ ಮೆಚ್ಚಿದ್ದೇನೆ, ಅವಳ ಅಚಲವಾದ ಭಕ್ತಿಗೆ ಹಾಗೂ ಈ ಉಪಾಯಕ್ಕೆ ಮೆಚ್ಚಿದ್ದೇನೆ. ಕೇವಲ ಮೆಚ್ಚಿದ್ದಲ್ಲ, ಅವಳಿಗೆ ನಾನು ಒಲಿಯುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಬರುವ ಸಪ್ತಮಿಯ ದಿವಸದಂದು ಮದುವೆಯಂತೆ. ಸರಿ ಸರಿ, ಹೀಗೇ ಮಾಡ್ತೇನೆ. ಕಾಳಿಕಾಲಯಕ್ಕೆ ಬರುವಂತೆ ಸೂಚಿಸುವಂತೆ ಈ ಪತ್ರದಲ್ಲಿ ಬರೆದು ಬ್ರಹ್ಮ ತೇಜಸ್ಸಿನ ಬ್ರಾಹ್ಮಣರಿಗೆ ಕೊಟ್ಟು ಕಳಿಸುತ್ತೇನೆ. ಅದೇ ರೀತಿಯಾಗಲಿ. ಅವಳ ವರ್ತಮಾನವನ್ನು ಅರ್ಥ ಮಾಡಿಕೊಂಡ ನಾನು ಅವಳ ಭವಿಷ್ಯವನ್ನು ನಾನೇ ರೂಪಿಸುತ್ತೇನೆ. ಇನ್ನೂ ತಡ ಮಾಡುವುದಲ್ಲ, ಪತ್ರವನ್ನ ಬ್ರಾಹ್ಮಣರಿಗೆ ಕೊಟ್ಟು ಅಣ್ಣನಾದ ಬಲರಾಮನಿಗೆ ವಿಷಯವನ್ನು ತಿಳಿಸುತ್ತೇನೆ. ನೋಡೋಣ ನೋಡೋಣ. ದ್ವಾರಕಾನಾಥ ಹಲದಲ್ಲಿಗೆ ಜಯವಾಗಲಿ ಎಂಬ ಘೋಷವನ್ನು ಕೇಳುತ್ತಾ ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ಏನೂ ಅಲ್ಲದ ಯದುಕುಲವು ನಮ್ಮಿಂದಾಗಿ ಲೋಕಮಾನ್ಯತೆಯನ್ನು ಪಡೆದಿದೆ. ಚಿಕ್ಕಂದಿನಿಂದಲೂ ಸಾಧನೆಯನ್ನು ಮಾಡುತ್ತಾ ಬೆಳೆದವರು ನಾವು. ನನ್ನ ತಮ್ಮನಾದ ಕೃಷ್ಣನನ್ನು ದೇವರೆಂದೇ ಪರಿಗಣಿಸುತ್ತಾರೆ. ನಿತ್ಯ ಕ್ರಮದಂತೆ ಸಭೆಗೆ ಬರಬೇಕಿದ್ದ ಈ ಕೃಷ್ಣನಲ್ಲಿ ಹೋದ ಆತನ ನಿರೀಕ್ಷೆಯಲ್ಲಿರುತ್ತೇನೆ. ಅತ್ತಿಂದಿದ್ದ ಓಡಾಡುತ್ತಾ ಇದ್ದೀಯಾ? ಏನೋ ಬಚ್ಚಿಟ್ಟುಕೊಂಡಿದ್ದೀಯಾ? ಏನಾಗಿದೆ ನೀನು? ಅಣ್ಣ, ಬಲವಾದ ವಿಶೇಷವಾದ ವಿಷಯವನ್ನ ಹೊತ್ತೇ ಬಂದಿದ್ದೇನೆ. ಕಾರಣ ಇಲ್ಲದೆ ಬಂದವನು ನಾನಲ್ಲ. ವಿಶೇಷವಾದ ವಿಷಯ ಈ ಲೇಖನದಲ್ಲಿದೆ ಅಣ್ಣ. ಏನು ಲೇಖನವದು? ಯಾರು ಕೊಟ್ಟದ್ದು? ಕೆಲವೇ ಸಮಯದ ಹಿಂದೆ ಬ್ರಹ್ಮ
ತಿಳಿದ ರುಕ್ಮಿಣಿ ಅದನ್ನ ಒಪ್ಪದೆ ಈ ಪತ್ರವನ್ನು ನನಗೆ ಬರೆದಿದ್ದಾಳೆ. ಈ ಪತ್ರದಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾಳೆ ಅಣ್ಣ. ಏನದು? ಒಂದೊಮ್ಮೆ ಶ್ರೀಕೃಷ್ಣನನ್ನ ಮದುವೆ ಆಗುವುದಕ್ಕೆ ಸಿದ್ಧನಿಲ್ಲ, ಸಂದರ್ಭ ಸರಿಯಾಗಿ ಕೂಡಿ ಬರಲಿಲ್ಲ ಎಂದಾದರೆ ಪ್ರಾಣತ್ಯಾಗಕ್ಕೂ ಹಿಂಜರಿಯುವುದಿಲ್ಲ ಎಂಬ ವಿಷಯವನ್ನ ಸೂಚನೆಯನ್ನ ಈ ಪತ್ರದಲ್ಲಿ ಕೊಟ್ಟಿದ್ದಾಳೆ ಅಣ್ಣ. ಇದು ವರ್ತಮಾನ. ಹೇಗೆ ಮಾಡುವುದಣ್ಣ? ಕೃಷ್ಣ, ಅವಳ ಮನಸ್ಸಿನಲ್ಲಿರುವುದನ್ನು ಅವರು ಪತ್ರದ ಮೂಲಕ ಕಳಿಸಿದ್ದಾಳೆ. ನಿನಗೂ ಅವಳನ್ನು ವರಿಸುವ ಇಚ್ಛೆ ಉಂಟು ಅಂತಾದರೆ ಇಲ್ಲಿ ನಿಂತು ಕಾಲಹರಣ ಮಾಡುವುದಲ್ಲ. ಅಣ್ಣ, ಅವಳನ್ನ ಕಾಪಾಡುವುದು ನಮ್ಮ ಕುಲದ ಜವಾಬ್ದಾರಿ. ಹೌದು. ಸಮಾಜದ ಚಿಂತನೆಯ ಬಗ್ಗೆ, ಸಮಾಜದ ಹಿತದ ಬಗ್ಗೆ ಸದಾಕಾಲ ಚಿಂತನೆ ಮಾಡುವವರು ನಾವು. ಹಾಗಾಗಿ ಯಾದವ ಕುಲ ಶಿರೋಮಣಿಯಾದ ನಾವು ಅವಳನ್ನ ಕಾಪಾಡುವುದೇ ನಮ್ಮ ಧರ್ಮ. ಈಗಾಗಲೇ ಮನಸ್ಸಾವರಿಸಿದ ಆಕೆಯನ್ನ ನಾನು ಭೌತಿಕವಾಗಿ ವರಿಸುವುದಕ್ಕೆ ಸಿದ್ಧನಿದ್ದೇನೆ. ಇದೇ ನನ್ನ ಕರ್ತವ್ಯ ಅಂತ ತಿಳಿದಿದ್ದೇನೆ. ಅಷ್ಟೇ ಅಲ್ಲ, ಒಂದೊಮ್ಮೆ ಅವಳನ್ನು ನಾನು ಬಿಟ್ಟೆ ಎಂದರೆ ಅವಳು ಕೆಟ್ಟೆ ಅಂತ ಪತ್ರದಲ್ಲಿ ಬರೆದಿದ್ದಾಳೆ ಅಣ್ಣ. ಅಷ್ಟೇ ಅಲ್ಲ, ಒಂದು ಸುಸ್ಪಷ್ಟವಾದ ವಿಚಾರ ಇನ್ನೂ ಒಂದು ಉಂಟು. ಏನದು? ಹೇಗೆ ಹೂವಿನ ಗಿಡದಲ್ಲಿ ಸಾವಿರಾರು ಮುಳ್ಳುಗಳ ಮಧ್ಯೆಯೂ ಕೂಡ ಒಂದು ಹೂವು ಹೇಗೆ ಪರಿಮಳವನ್ನ ಸೂಸುತ್ತಾ ಅರಳಿ ನಿಲ್ಲುತ್ತದೆಯೋ ಹಾಗೆ ರುಕ್ಮ ಭೂಪ ಮೂರ್ಖನಂತಹ ಮಧ್ಯದಲ್ಲಿಯೂ ಭಾವಕಿಯಾದ ರುಕ್ಮಿಣಿ ಉದಯಿಸಿದ್ದಾಳೆ ಅಣ್ಣ. ಅವರನ್ನ ಕಾಪಾಡುವುದು ನಮ್ಮ ಧರ್ಮ, ಅದೇ ನಮ್ಮ ಕರ್ತವ್ಯ ಅಂತ ತಿಳಿದಿದ್ದೇನೆ. ಹಾಗಾಗಿ ನಿನ್ನ ಬಲ ಹಾಗೂ ರಕ್ಷಣೆ ನನಗಿದೆ ಅಂದರೆ ಇನ್ನೂ ತಡ ಮಾಡುವುದಲ್ಲ, ನೇರವಾಗಿ ಆಗಬೇಕು. ನಾನು ಸದಾ ಕೃಷ್ಣನು ಸಾರಗುಣ ನಿಧಿಗೆ
ನಿನಗೆ ನಾನೊಂದು ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಎಷ್ಟು ಚಂದವೇ ಕೃಷ್ಣ, ನೀಲ ವರ್ಣ, ಕೌಸ್ತುಭ ಹಾರ, 4 ಕೈ, ಕರುಡ ವಾಹನ, ಎಷ್ಟು ಚಂದ ಗೊತ್ತುಂಟ. ಒಮ್ಮೆ ನೀನು ನೋಡ್ಬೇಕು. ಆಹಾ, ಹೋದ ಕೆಲಸ ಏನಾಯ್ತು ಬ್ರಾಹ್ಮಣರೇ? ಮತ್ತು ಅಲ್ಲಿಯ ಊಟ, ಮೃಷ್ಟಾನ್ನ ಭೋಜನ, ಇಲ್ಲಿಯ ತನಕ ಊಟವನ್ನೇ ಮಾಡಲಿಲ್ಲ ನಾನು. ನಾನು ಹಲವಾರು ಸರಿ ನಿಮ್ಮನೆ ಬಂದದ್ದುಂಟು, ಒಳ್ಳೆಯ ಊಟದ ರೀತಿಯಲ್ಲಿ ಊಟವನ್ನೇ ಹಾಕಲಿಲ್ಲ. ಯಾಕೆ ಹಾಗೆ ಮಾಡಿದ್ರಿ ನೀವು? ಅದು ವಾರಕ್ಕೆ ಅಲ್ವಾ, ಎಷ್ಟೊಂದು ಕೃಷ್ಣನ ಸ್ಥಾನ. ಹೌದು, ಅದು ವಿಶೇಷ ಇರಬೇಕಾಗತ್ತೆ. ಈಗ ಕಾರ್ಯಕ್ರಮ ಯಾವ ರೀತಿ ಮಾಡುವ? ಬ್ರಾಹ್ಮಣರೇ, ನಿಮಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಬ್ರಾಹ್ಮಣರೇ, ಏನಾಯ್ತು? ಯಾವುದು ಏನಾದದ್ದು? ನನಗಲ್ಲಿ ಊಟ ಮಾಡಿದ್ನೋ ಕೈ ಮೂಡನ್ನು ಹೋಗ್ತಾ ಇತ್ತು, ಯಾವಾಗ ನೋಡಿದ್ರು ಅಷ್ಟು ಚಂದದ ಊಟ. ಅದು ನನಗೆ ಗೊತ್ತಿಲ್ಲ. ಪತ್ರವನ್ನು ಕೊಟ್ಟಿದ್ದಾನೆ, ತಲುಪಿಸಲಿಕ್ಕೆ ಹೇಳಿದ್ದಾನೆ. ಹಾಗಾಗಿ ಪತ್ರವನ್ನು ತೆಗೆದುಕೋ, ಮತ್ತೆ ಸಿಗ್ತೇನೆ, ಮದುವೆಯಲ್ಲಿ ಸಿಗ್ತೇನೆ. ಬರಲ್ಲ? ದೇವಿಯ ಆಲಯಕ್ಕೆ ಬರುವುದಕ್ಕಾಗಿ ಹೇಳಿದ್ದಾನೆ. ಅಲ್ಲಿಗೆ ಹೋಗ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀಕೃಷ್ಣನ ಆಣತಿಯಂತೆ ತಾಯಿಯ ಆಲಯಕ್ಕೆ ಬಂದು ಅವಳಿಗೆ ಪೂಜೆಯನ್ನು ಸಲ್ಲಿಸುತ್ತೆ. ಇನ್ನು ಆ ಕೃಷ್ಣನ ನಿರೀಕ್ಷೆಯಲ್ಲಿಯೇ ಇರುತ್ತೇನೆ. ಅಂತೂ ಬಂದೆಯ ತಂದೆ. ನಿನ್ನ ನಿರೀಕ್ಷೆಯಲ್ಲಿಯೇ ಇದ್ದವಳು ನಾನು. ಭಾರವನ್ನು ಇಳಿಸಲು ಸುಲಭವಾದ ಈ ಭೂಮಿಯ ಮೇಲೆ ಅವತರಿಸಿದವನು ನೀನು ಎನ್ನುವುದನ್ನು ತಿಳಿದವಳಿದ್ದೇನೆ ನಾನು. ಇಂದು ನನ್ನ ಒಡೆಯನ್ನು ಆರಿಸಿ ಬಂದೆಯ. ನೀನು ಯಾವಾಗ ಬರುವೆಯೋ, ಯಾವಾಗ ನನ್ನ ಕೈ ಹಿಡಿದು ನನ್ನನ್ನು ಉದ್ಧರಿಸುವೆಯೋ ಎನ್ನುವ ಹಾಗೆ ಕಾಯುತ್ತಾ ಇದ್ದವನು ನಾನು. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ರುಕ್ಮಿಣಿ, ನಿನ್ನ ಅಚಲವಾದ ಭಕ್ತಿಗೆ ಹಾಗೂ ಶ್ರದ್ಧೆಗೆ ನಾನು ಮೆಚ್ಚಿದ್ದೇನೆ ಹಾಗೂ ಒಲಿದಿ ಈಗ ಬಂದಿದ್ದೇನೆ. ನಿನ್ನ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸುವ ಸಮಯ ಹತ್ತಿರ ಬಂದಿದೆ. ನೆಮ್ಮದಿಯಿಂದ ಇರು, ಯಾವ ಚಿಂತೆ ಬೇಡ. ಬಾ ಹೀಗೆ.
ಎಷ್ಟು ಬಾರಿ 17 ಬಾರಿ ಗಂಡತಿ ಬಂದಾಗ ಬೆದರಿ ಬೆದರಿ ಓಡಿ ಹೋದ ಮನೆ ಹೇಳಿಕೊಡು ನೀವು. ಆದರೂ ನಿಮಗೆ ಬುದ್ಧಿ ಬಂದಿಲ್ಲ. ಇಲ್ಲ ಅಂದ್ರೆ ಮದುವೆಯಾದ ನಿಶ್ಚಯವಾದ ಹೆಣ್ಣನ್ನು ಹುಟ್ಟುಕೊಂಡು ನೀವು ಹುಡುಕ್ತೀರಿ ಅಂತ ಆದ್ರೆ ನಿಮ್ಮ ಮಾನವಲ್ಲಿ ಏನಾದ್ರು ಉಂಟನಾ? ಹಾಗೆ ನೀವು ಕೊಂದು ಬಿಸಿದ ಬಾಯಬೇಕು. ಮೂಡ, ಒಮ್ಮೆ ನನ್ನ ಬಾಹುಬಲವನ್ನು ನೋಡು. ನೋಡಿದ್ನ ಮೊದಲೇ ನೋಡಿದ್ರು. ಇದಕ್ಕಿರುವ ಶಕ್ತಿಯನ್ನು ಬಲ್ಲೆಯ. ಹಾ. ಒಮ್ಮೆ ಭೂಮಿಗೆ ಗುದ್ದಿದೆ ಅಂತಾದರೆ ಭೂಮಿಯೇ ತಲೆ ಕೆಳಗಾದೀತು. ಹಾಗಾಗಿ ಓಡಿ ಹೋಗಿರ್ಬೋದು. ನಾವೇ ನಿನಗೆ ಹೆದರಿ ಮಾಡಿದ್ದು ಮಾಡಿದೆಯಾ? ಹಾ. ಖಂಡಿತವಾಗಿಯೂ ಇಲ್ಲ. ನಿನ್ನ ಆಕ್ರಮಣದಿಂದ ನಮ್ಮವರಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಹಾ. ಓಡಿದ್ದು ನಾವು. ಹಾ. ನನಗೆ ಹೆದರಿ ಖಂಡಿತವಾಗಿಯೂ ಅಲ್ಲ. ಹಾ. ಈ ಕಾಲ ಸರಿಯಾಗಿ ಬಂದರೆ ನಿಮ್ಮನ್ನ ಕೊಲ್ಲಲಿಕ್ಕೆ ನಾವು ಯಾವ ರಾಕ್ಷಸರನ್ನು ಕೊಲ್ಲುವಾಗಲೂ ಸೇನೆಯನ್ನು ಬಳಸಿದವರಲ್ಲ. ಕಂಸನನ್ನಾಗಲಿ ಚಾಣೂರ ಮುಷ್ಟಿಕರನ್ನಾಗಲಿ ಉಪಾಯದಿಂದಲೇ ಕೊಂದವರು ನಾವು. ನಿನ್ನನ್ನು ಕೊಲ್ಲಲಿಕ್ಕೆ ಈಗ ಕಾಲ ಸರಿಯಾಗಿ ಬಂದಿದೆ. ಬಾಯ ಮುಂದೆ. ಹೋಗುತ್ತೆ. ಅದೇ ಶಾಲೆಯನ್ನು ಮುಂದುವರಿಸಿದ್ದೀರಾ? ನನಗಾಗಿ ನೋಡು, ಅವಳನ್ನು ಬಿಡು, ನಡೆಯುತ್ತೆ. Hey!
ಭಾವ ಸಂಬಂಧ ಹಂಗಲ್ಲ. ಭಾವ ಅಂದ್ರೆ ಭಾವ ಅಂತಾನೇ ಕರೀಬೇಕು. ಅದಕ್ಕಾಗಿ ಅವಿನಾಭಾವ ಸಂಬಂಧ. ಅವ ನಿನ್ನ ತಂಗಿ ಆನಂದದಿಂದ ಸಂತೋಷದಿಂದ ಮದುವೆ ಆಗಿದ್ದರು. ಅವಳು ಕೂಡ ಆನಂದದಿಂದಲೇ ಇದ್ದಾಳೆ. ಇನ್ನು ನಾವಿಬ್ಬರು ಪರಸ್ಪರವಾಗಿ ಒಂದಾಗಿರಬೇಕಾದವು. ಯಾಕೆ ಬಾವ ನಮ್ಮಿಬ್ಬರಲ್ಲಿ ಸಿಟ್ಟು? ನನ್ನ ತಂಗಿಯನ್ನು ಕೊಡುವುದಲ್ಲ, ಪೆಟ್ಟನ್ನು ಕೊಡುತ್ತೇನೆ, ಕಾಣುತ್ತೆ. ಮಾತೆ ರುಕ್ಮಿಣಿ. ಸ್ವಾಮಿ, ಹಾ. ಒಂದು ವೇಳೆ ನೀವು ಆತನನ್ನು ಕೊಂದದ್ದೇ ಹೌದು ಅಂತಾದರೆ ಭಾವನನ್ನು ಕೊಂದ ಎಂಬ ಅಪಖ್ಯಾತಿ ನಿಮ್ಮದಾಗುತ್ತದೆ. ಮಾತ್ರವಲ್ಲ, ಹಾ. ಅಣ್ಣನನ್ನು ಕೊಲ್ಲಿಸಿ ಮದುವೆಯಾದನು ಎಂಬ ನಿಂದನೆಯೂ ನನ್ನ ಪಾಲಿಗೆ ಬರುತ್ತದೆ. ಸರಿ. ಈಗ ತಪ್ಪು ಮಾಡಿದ್ದಾನೆ ನಿಜ. ಹ್ಮ್. ಆದರೆ ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಲ್ಲಿ ಇರಬೇಕು. ಆದ ಕಾರಣ ಈತನ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಿ. ಮಾಡಿ ಕೊಲ್ಲಬೇಡಿ ಸ್ವಾಮಿ. ಸರಿ, ಹಾಗೇ ಆಗಲಿ. ರುಕ್ಮಾ, ನೋಡಿದೆಯೇ ಅವಳ ಮಾತನ್ನ? ಎಷ್ಟು ಭಾವಕಿ ಇದ್ದಾಳೆ ನೋಡು. ಅವಳ ಬಾಳನ್ನ ಹಾಳು ಮಾಡುವುದಕ್ಕೆ ನೀನು ಪ್ರಯತ್ನ ಪಟ್ಟರು. ಅವಳು ಮಾತ್ರ ಅದನ್ನು ಲೆಕ್ಕಿಸದೆ, ಬೇಸರವನ್ನ ಪಡದೆ ಅವಳು ನಿನ್ನ ಪ್ರಾಣ ಭಿಕ್ಷೆಯನ್ನು ಅವಳೇ ನೀಡಿದ್ದಾಳೆ. ನೋಡು ಅವಳನ್ನ, ಅವಳ ತಂಗಿಯವಳು. ಏನ ಪಾಪ ಇದು? ಪಾಪ ಬಿಡು, ಪ್ರಾಣವನ್ನ ತೆಗೆಯುವುದಿಲ್ಲ. ಬದುಕುವ ಅವಕಾಶವನ್ನು ನಾನು ಮಾಡಿಕೊಡುತ್ತೇನೆ. ಚಿಂತಿಸುವ ಅವಶ್ಯಕತೆ ಇಲ್ಲ. ಆದರೆ ನಿನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನಿನ್ನ ಜುಟ್ಟನ್ನು ಕತ್ತರಿಸುವ ಮೂಲಕ ನಿನ್ನ ತಲೆಗೇರಿದ ಅಹಂಕಾರವನ್ನ ಕತ್ತರಿಸುತ್ತೇನೆ. ನನಗೆ ಅವಮಾನಿಸಲು ನಿನ್ನನ್ನು ಬಿಡುವುದಿಲ್ಲ. ನನ್ನ ತಂಗಿಯನ್ನು ಬಿಡಿಸಿಕೊಂಡು ಹೋಗಿ ಹೋಗುತ್ತಾನೆ. ಅಲ್ಲಿ ಅದಕ್ಕೆ ನನ್ನ ವಾಸಸ್ಥಳ ಉಂಡಿನಾಪುರ ಅಲ್ಲ, ಭೋಜಕಟಕ. ಬೇಸರಪಡುವ ಅವಶ್ಯಕತೆ ಇಲ್ಲ. ಒಳ್ಳೆಯದೇ ಆಯಿತು. ಬದುಕುವ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇನ್ನಾದರೂ ಒಳ್ಳೆಯ ರೀತಿಯಾದ ಬದುಕಲಿ. ರುಕ್ಮಿಣಿ, ನೀನು ನನ್ನನ್ನು ನಿಷ್ಠೆಯಿಂದ ಮೆಚ್ಚಿದೆ. ಹಾಗಾಗಿ ನಾನು ನನ್ನನ್ನು ಒಪ್ಪಿದೆ. ಈಗ ಪರಸ್ಪರವಾಗಿ ಒಂದಾಗಿದ್ದೇವೆ. ನಮಗೆ ಶುಭವನ್ನ ಮಾಡಿದಂತಹ ಮರೆಯ ಮಹಾಚೇತನದ ಅನುಗ್ರಹ ಎಲ್ಲರಿಗೂ ಕೂಡ ಶುಭವನ್ನ ಮಾಡಿ ಲೋಕಕ್ಕೆ ಒಳ್ಳೆಯದನ್ನ ಮಾಡಲಿ. ಲೋಕಾಹ ಸಮಸ್ತ ಇಂದಿನ ಕಾರ್ಯಕ್ರಮ ತುಂಬಾ ಚಂದದ ರೀತಿಯಲ್ಲಿ ಮುಗಿದಿದೆ ಅಂತ ನನ್ನ ಭಾವನೆ. ನನಗೆ ಸಮಾಧಾನ ಬಂದಿದೆ. ಮಕ್ಕಳ ಪಾಲಕರು ತುಂಬಾ ಶ್ರಮವನ್ನು ಹಾಕಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ
ಪದಾಧಿಕಾರಿಗಳು ಒಟ್ಟಿನಲ್ಲಿ ಎಲ್ಲರೂ ಸೇರಿ ನಿಮ್ಮೆಲ್ಲರ ಸಹಕಾರದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನನಗೆ ಸಹಾಯವನ್ನು ಮಾಡುವ ಹಿಮ್ಮೇಳದಲ್ಲಿ ಕಾರ್ತಿಕ್ ಮತ್ತೆ ಪ್ರಸನ್ನ ಇಬ್ಬರ ಹೆಸರು ಯಾಕೆ ಬರುತ್ತೇನೆ ಅಂತ ಹೇಳಿದ್ದಾರೆ. ಯಾಕೆ ಇಬ್ಬರ ಹೆಸರು ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರಸನ್ನ ನಮ್ಮ ಸಂಸ್ಥೆ ಭಾಗವತರು. ನಮ್ಮ ಮೊದಲನೇ ವರ್ಷದ ಕಾರ್ಯಕ್ರಮದಿಂದಲೂ ಪ್ರಸನ್ನ ನಮ್ಮ ಜೊತೆಗೆ ಇದ್ದಾರೆ. 2ನೇ ವರ್ಷದ ಕಾರ್ಯಕ್ರಮದಿಂದ ಕಾರ್ತಿಕ್ ನಮ್ಮ ಜೊತೆಗಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಪ್ರಾಕ್ಟೀಸ್ ಮಾಡುವಾಗಲೂ ಕೂಡ ಅವರು ಎಲ್ಲಿಯೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಮಕ್ಕಳನ್ನು ಹುರಿದುಂಬಿಸ್ಕೊಳ್ತಾ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಮಕ್ಕಳನ್ನ ಬೆನ್ನು ತಟ್ಟುತ್ತಾ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಇವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಮದುವೆಯಲ್ಲಿ ಸಹಕರಿಸಿದ ಸಂಪರ್ಕ ಆಕ್ಚುಲಿ ಆಗ್ನೇಯ ಕ್ಯಾಸ್ನೋರ್ ಅನ್ನುವಂತಹ ಮದುವೆಗಾರನಿಗೆ ನಾವು ಮೊದಲು ಹೇಳಿದ್ದಾಗಿತ್ತು. ನಿನ್ನೆ ಸಂಜೆ ಒಂದು ಸಣ್ಣ ತೊಂದರೆ ಆಗಿದ್ದರಿಂದ, ಅವ್ರಿಗೆ ಸ್ವಲ್ಪ ಪೆಟ್ಟಾಗಿದ್ದರಿಂದ ನಾವು ನಿನ್ನೆ ಸಂಪರ್ಕವನ್ನು ಕೇಳಿಕೊಂಡೆ. ಅವರು ಯಾವುದೇ ಮುಜುಗರ ಇದೆ, ಏನೋ ನಮ್ಮದೇ ಒಪ್ಕೊಂಡು ನಮ್ಗೆ ಸಂತೋಷ. ಇವತ್ತು ಕಾರ್ಯಕ್ರಮ ಸರಿಯಾಗಿ ಸ್ಮೂತಾಗಿ ನಡೀತಾರೆ ಅಂದ್ರೆ ಅವರು ಕಾರಣವಾಗೋದು. ಅಷ್ಟೇ ಅಲ್ಲದೆ ನಾನು ಬೆಂಗಳೂರಿಗೆ ಬಂದಾಗ ನನ್ನನ್ನು ಕೈ ಹಿಡಿದವರು ಓಡಾಡಿದ್ರು, ಇವತ್ತಿಗೂ ಹಿಡ್ಕೊಂಡು ಅವ್ರ ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಕಲಾಕುಂಭ ಆರ್ಟ್ ಸೆಂಟರ್ಗೆ ಓಡಾಡಲಿಕ್ಕೆ ಮತ್ತೆ ಮೇಕಪ್ನಲ್ಲಿ ಸಹಕರಿಸಿದಂತಹ ಭರತಣ್ಣ, ರಾಜೇಶಣ್ಣ, ವಿಶ್ವಣ್ಣ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಮತ್ತೊಮ್ಮೆ ಹೋಗೋದೊಮ್ಮೆ ನಿಮಗೆ ನಮಸ್ಕರಿಸುತ್ತಾ ಮುಂದೆ ನಮಗೆ ಹೀಗೆ ಸಹಕಾರವನ್ನು ಕೊಡ್ತಾ ಇರಿ ಅಂತ ಬೇಡುತ್ತಾ ವಂದಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಯಕ್ಷಗಾನಕ್ಕೆ ಸರಿಯಾದ ಮೈಕ್ ವ್ಯವಸ್ಥೆ ಮಾಡುವವರು ಮಣಿ ಮಾತ್ರ. ಯಕ್ಷಗಾನ ಆ ವ್ಯಕ್ತಿಯ ವಿಶೇಷತೆ ಏನು ಅಂತ ಕೇಳಿದ್ರೆ, ಸ್ವಲ್ಪವೂ ಕೂಡ ಆ ಮನುಷ್ಯನಿಗೆ ಏನು ತಲೆಗೆ ಗರ್ವ ಅದರಲ್ಲೇ ಇಲ್ಲ. ಅಷ್ಟು ವಿನಮ್ರವಾದಂತಹ ವ್ಯಕ್ತಿ. ಹಾಗೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ರಾಜೇಶ್ವರಿ ವಿದ್ಯಾಶಾಲೆಯು ಕೂಡ ವಂದನೆಯನ್ನು ಹೇಳ್ತಾ ಇಲ್ಲಿಯ ಕಾರ್ಯಕ್ರಮ ಮುಗಿಯುತ್ತದೆ. ಮತ್ತೆ ಮುಂದೆ ಸಹಕರಿಸ್ತಾ ಇದ್ದೀವಿ. ವರ್ಷಕ್ಕೆ ಒಂದಲ್ಲ 4